ಫೆಬ್ರವರಿ 5ರಂದು ಮಾನವೀಯ ಕಲ್ಯಾಣ ಟ್ರಸ್ಟ್ ವತಿಯಿಂದ ಆನಂದ್ ಕುಟುಂಬ ಸೀನಿಯರ್ ಕಮ್ಯುನಿಟಿ ಲಿವಿಂಗ್ ಮತ್ತು ಅರುಜೀವ ಸಮಗ್ರ ಆರೋಗ್ಯ ಕೇಂದ್ರದ ಉದ್ಘಾಟನೆ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಎಂದು ಮಾನವೀಯ ಕಲ್ಯಾಣ ಟ್ರಸ್ಟ್ನ ಟ್ರಸ್ಟಿ ಹಾಗೂ ಪಾಟೀಲ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಅಧ್ಯಕ್ಷರಾದ ಡಾ ಲಿಂಗರಾಜ್ ಪಾಟೀಲ್ ತಿಳಿಸಿದರು. ಮಾನವೀಯ ಕಲ್ಯಾಣ ಟ್ರಸ್ಟ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿ ಫೆಬ್ರವರಿ 5ರಂದು ಬೆಳಿಗ್ಗೆ 8 ಗಂಟೆಗೆ ಆನಂದ ಕುಟುಂಬ ಸೀನಿಯರ್ ಕಮ್ಯುನಿಟಿ ಲಿವಿಂಗ್ ಮತ್ತು ಅರುಜೀವ ಸಮಗ್ರ ಆರೋಗ್ಯ ಕೇಂದ್ರದ ಉದ್ಘಾಟನೆ ಸಮಾರಂಭ ಹಮ್ಮಿಕೊಳ್ಳಲಾಗಿದ್ದು, ಸುತ್ತೂರು ಮಠದ ಶ್ರೀ ಜಗದ್ಗುರು ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು, ತುಮಕೂರಿನ ಸಿದ್ದಗಂಗಾ ಮಠದ ಶ್ರೀ ಸಿದ್ದಲಿಂಗ ಮಹಾಸ್ವಾಮಿಗಳು, ಶ್ರೀ ಜಡೆಯ ಶಾಂತಲಿಂಗೇಶ್ವರ ಮಹಾಸ್ವಾಮಿಗಳು ಪಾಲ್ಗೊಳ್ಳಲಿದ್ದಾರೆ ಎಂದು ತಿಳಿಸಿದರು. ಬಳಿಕ ಮಾತನಾಡಿದ ಡಾಕ್ಟರ್ ಕುಸ್ತೋ ಟ್ರಸ್ಟ್ ಸದಸ್ಯರಾದ ಸಿದ್ದು ಪಾಟೀಲ್ ಅವರು, ಆನಂದ ಕುಟುಂಬ ಸೀನಿಯರ್ ಕಮ್ಯುನಿಟಿ ಲಿವಿಂಗ್ನಲ್ಲಿ 39 ಕೋಣೆಗಳಿದ್ದು ಸುಮಾರು 70 ಜನ ವಾಸಿಸುವ ಸೌಲಭ್ಯ ಕಲ್ಪಿಸಲಾಗಿದೆ. 2 ಎಕರೆ ಪ್ರದೇಶದಲ್ಲಿ ನಿರ್ಮಿಸಲಾಗಿದ್ದು, ಉತ್ತರ ಕರ್ನಾಟಕ ಭಾಗದಲ್ಲೇ ಮೊದಲ ಬಾರಿಗೆ ಹೈಟೆಕ್ ಸೌಲಭ್ಯ ಹೊಂದಿರುವುದು ಉದ್ಘಾಟನೆ ಆಗಲಿದೆ. ಇಲ್ಲಿ ವಾಸಿಸುವವರು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬಹುದು. ನಂತರ ನಮ್ಮ ಕಮಿಟಿಯಿಂದ ಪರಿಶೀಲಿಸಿ ಆಯ್ಕೆ ಮಾಡಲಾಗುವುದು ಎಂದು ತಿಳಿಸಿದರು. ಈ ಸಂಸ್ಥಾನ್ ಮನ್ಮೇಯ ಕಲ್ಯಾಣ ಟ್ರಸ್ಟ್ ಇಲ್ಲೇನೆ ಮಾಡಿದೆ. ಅದರ CEO ಇದ್ದಾರೆ ಅವರು, ಕುಸ್ತುಬ್, ಡಾಕ್ಟರ್ ಕೌಸ್ತುಬ್. ಈ ಫೀಲ್ಡ್ನಲ್ಲಿ ಭಾಳ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇದೆ. ಹಿಂದೆ ಎಲ್ಲ ಅವರು ಈ ಥರ ಇನ್ಸ್ಟಿಟ್ಯೂಟ್ನಲ್ಲಿ ಕೆಲಸ ಮಾಡಿದ್ದಾರೆ. ಭಾಳ ಎಕ್ಸ್ಪೀರಿಯನ್ಸಿಂದ ಪೂನಾದವರು ಅವರು. ಬಟ್ ಈಗ ಇಲ್ಲೇ ಬಂದು ಇದನ್ನು ಮುಂದೆ ಇಲ್ಲೆಲ್ಲ ಡೇ ಟು ಡೇ ಆಪ್ರೇಷನ್ಸ್ ಎಲ್ಲ ಅವರೇ ನೋಡ್ಕೊಳ್ತಾರೆ. ಮತ್ತು ಅವ್ರ ಪಕ್ಕದಲ್ಲಿದ್ದಾರೆ ಡಾಕ್ಟರ್ ಶಾಲೀನ್ ಅವರು ಆಯುರ್ವೇದಿಕ್ ಎಕ್ಸ್ಪರ್ಟ್. ಈಗ ಆಲ್ಮೋಸ್ಟ್ 20 ವರ್ಷದಿಂದ ಇದೇ ಫೀಲ್ಡ್ನಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಅವ್ರ ಪ್ಯಾಷನ್ ಆಯುರ್ವೇದಿಕ್, ನಮ್ಮದೇನು ಶಾಸ್ತ್ರೋಕ್ತ ಹೀಲಿಂಗ್, ನಾವೇನು ಒಂದು ಸ್ಲೋಗನ್ ತೊಗೊಂಡು ನಡೀತಾ ಇದ್ದೇವೆ. ಎಲ್ಲ ನಮ್ಮ ಶಾಸ್ತ್ರದಲ್ಲೆಲ್ಲ ಹಿಂದೆ ಏನೇನು ಬರೆದು ಈ ವೆಲ್ ಬೀಯಿಂಗ್ ಬಗ್ಗೆ ಎಲ್ಲ ಮಾಡರ್ನ್ ಮೆಡಿಸನ್ ಒಂದು ಕಡೆ, ಬಟ್ ಹಿಂದೆ ಏನೇನಿತ್ತು ಅದರ ಬಗ್ಗೆ ಅವರೆಲ್ಲ ರಿಸರ್ಚ್ ಮಾಡಿ ಬೇರೆ ಬೇರೆ ಟ್ರೀಟ್ಮೆಂಟನ್ನು ಅವರು ತಯಾರು ಮಾಡಿದ್ದಾರೆ. ಭಾಳ ಎಫೆಕ್ಟಿವ್ ಟ್ರೀಟ್ಮೆಂಟ್. ಏನು ಸರ್ ಅವ್ರು ಬೇಸಿಕಲಿ ಬಿಹಾರ್ ಯೋಗ ಕಾಲೇಜ್ನವರು. ಬಟ್ ಈಗ 20 ವರ್ಷದಿಂದ ಅವ್ರು ಇಲ್ಲೇ ಕರ್ನಾಟಕನಲ್ಲೇ ಇದ್ದಾರೆ. ಅವರು ಚಿಕ್ಕಮಂಗ್ಳೂರು. ಸೊ ಪದ್ಮಜಾ ಪಾಟೀಲ್ ಇವರು ನಮ್ಮ ಟ್ರಸ್ಟಿ ಮೇಡಮ್. ಅವ್ರು ತಮ್ಮ ಬಗ್ಗೆ ಇಂಟ್ರೊಡ್ಯೂಸ್ ಅವರೇ ಮಾಡ್ಕೊಳ್ತಾರೆ, ಬಟ್ ನಾನು ಬ್ರೀಫಾಗಿ ಹೇಳ್ತೀನಿ. ಡಾಕ್ಟರ್ ರೇಖಾ, ಎನ್ ಅದರ್ ವೆರಿ ಎಮಿನೆಂಟ್ ಡಾಕ್ಟರ್, ಆಯುರ್ವೇದ ಮತ್ತು ನೇಚುರೋಪತಿ. ಈ 2 ಟ್ರೀಟ್ಮೆಂಟ್ಗಳನ್ನು ಬೇರೆ ಬೇರೆ ಕೇರಳನಲ್ಲಿ ಅವ್ರು ಭಾಳ ದಿವಸ ಕೆಲಸ ಮಾಡಿದ್ದಾರೆ. ಅವ್ರ ನೇಟಿವ್ ಅವ್ರ ಕೇರಳ. ಅಲ್ಲೆಲ್ಲ ತಮಗೆಲ್ಲ ಗೊತ್ತಲ್ಲ, ಅಲ್ಲಿ ಕೇರಳದಲ್ಲಿ ಆಯುರ್ವೇದ ಭಾಳ ಪ್ರಸಿದ್ಧ ಆಗಿದೆ, ಭಾಳ ಎಫೆಕ್ಟಿವ್ ಕೂಡ ಇದೆ. ಸೊ ಕೊಟ್ಟೆಕಲ್ ಕಾಲೇಜ್ನಲ್ಲೆಲ್ಲ ಕೆಲಸ ಮಾಡಿದ್ದಾರೆ ಅವರು. ಸೊ ಅವ್ರಿಗೆ ಭಾಳ ಎಕ್ಸ್ಪೀರಿಯನ್ಸ್ ಇದೆ ಈ ಥರ ಮಾಡರ್ನ್ ಡಿಸೀಸಸ್ ಏನಿದಾವೆ ಇದನ್ನೆಲ್ಲ ಹೇಗೆ ನಾವು ಟ್ರೀಟ್ ಮಾಡಬೇಕಂತ ಹೇಳಿ. ಮತ್ತು ಅವ್ರ ಪಕ್ಕದಲ್ಲಿದ್ದಾರೆ ಡಾಕ್ಟರ್ ಪೂಜಾ ಈಸ್ ಎ ವೆರಿ ಹೈಲಿ ಕ್ವಾಲಿಫೈಡ್ ನ್ಯಾಷನಲ್ ಯೋಗಾನಲ್ಲಿ. ನಮ್ಮ ಮೈಸೂರು ಕಾಲೇಜ್ ತಮಗೆಲ್ಲ ಗೊತ್ತಿರ್ಬೋದು, ಭಾಳ ಫೇಮಸ್ ಕಾಲೇಜ್ ಇದೆ ಮೈಸೂರು ಗೌರ್ಮೆಂಟ್ ಕಾಲೇಜ್ನಲ್ಲಿ. ಕರ್ನಾಟಕದಲ್ಲಿ ಅದು ಒಂದೇ ದೊಡ್ಡ ಕಾಲೇಜ್. ಸೊ ಶಿ ಈಸ್ ಎ ಟಾಪರ್ ಫ್ರಮ್ ದಟ್ ಕಾಲೇಜ್. ಸೊ ಅವಳಿಗೆ ಕೂಡ ಈ ಯೋಗ ಅಭ್ಯಾಸ ಬಗ್ಗೆ ಭಾಳ ಎಕ್ಸ್ಪೀರಿಯನ್ಸ್ ಕೂಡ ಇದೆ ಆ್ಯಂಡ್ ಭಾಳ ಪ್ಯಾಷನ್ ಇದೆ ಅವರಿಗೆಲ್ಲ. ಬೇರೆ ಒಂದು ಆಲ್ಟರ್ನೇಟ್ ಮೆಡಿಕಲ್ ಟ್ರೀಟ್ಮೆಂಟ್ ನಾವು ಇಲ್ಲಿ ಏನು ಒದಗಿಸುವ ಪ್ರಯತ್ನ ಮಾಡ್ತೇವೆ. ಅದ್ರ ಬಗ್ಗೆ ಅವರಿಗೆಲ್ಲ ಭಾಳ ಮಾಹಿತಿ ಇದೆ ಮತ್ತು ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇದೆ. ಅವರೆಲ್ಲ ಈಗ ಆಲ್ರೆಡಿ ದಿನನಿತ್ಯದಲ್ಲಿ ಏನೇನು ಇಲ್ಲಿ ಯಾರು ಬಂದೆಲ್ಲ ಇರ್ತಾರೆ, ಅವ್ರ ಬಗ್ಗೆ ಏನು ಟೈಪ್ ಆಫ್ ಟ್ರೀಟ್ಮೆಂಟ್ ಮಾಡಬೇಕು, ಯಾವ ಟ್ರೀಟ್ಮೆಂಟ್ ಯಾವ ಟೈಪ್ ಆಫ್ ಕಾಯಿಲೆಗೆ ಇದು ಮಾಡಬೇಕಂತ ಅವ್ರಿಗೆಲ್ಲ ಕಂಪ್ಲೀಟ್ ಎಕ್ಸ್ಪೀರಿಯನ್ಸ್ ಇದೆ. ಸೊ ಈಗ ನೀವು ಇದೆಲ್ಲ ಆದಮೇಲೆ ನಿಮಗೆಲ್ಲ ನಾವು ಒಳಗಡೆ ಕರ್ಕೊಂಡು ಹೋಗಿ ಪ್ರತಿಯೊಂದೆಲ್ಲ ತೋರಿಸ್ತೇವೆ. ತೋ ಇವರೆಲ್ಲ ನಮ್ಮ ಸ್ಟೇಜ್ ಮೇಗಿದ್ದವರು. ಈಗ ನಾನು ಸ್ವಲ್ಪ ಟ್ರಸ್ಟ್ ಬಗ್ಗೆ ಮಾತಾಡ್ತೇನೆ, ಆಮೇಲೆ ಸಿದ್ದು ಈ ಫೆಸಿಲಿಟಿ ಬಗ್ಗೆ ಡೀಟೇಲಾಗಿ ಹೇಳ್ತಾರೆ. ಸೊ ಈ ಟ್ರಸ್ಟ್ ಮಾನವೀಯ ಕಲ್ಯಾಣ ಟ್ರಸ್ಟ್ ಇದು ನಮ್ಮ ತಂದೆಯವರು ಡಾಕ್ಟರ್ SS ಪಾಟೀಲ್, ನಮಗೆಲ್ಲ ಗೊತ್ತಿದ್ದವ್ರ ಹಾಗೆ ಅವರು, ಮತ್ತು ನಮ್ಮ ಜಸ್ಟಿಸ್ ಶಿವರಾಜ್ ಪಾಟೀಲ್ ಅವರಿಬ್ಬರು ಕೂಡ ಅವರಿಬ್ಬರದ್ದು ಒಂದು ಡ್ರೀಮ್ ಇತ್ತು. ಕ್ಲಾಸ್ಮೇಟ್ ಕೂಡ ಅವರು. ಸೊ ಏನಂದರೆ ನಮ್ಮ ಗುಲ್ಬರ್ಗಾದಲ್ಲಿ ಒಂದು ಈ ಥರ ಒಂದು ಇನ್ಸ್ಟಿಟ್ಯೂಟ್ ಮಾಡಬೇಕು, ಓಲ್ಡ್ ಏಜ್ ಕೇರ್
ಓಲ್ಡ್ ಏಜ್ನಲ್ಲಿ ಈಗೆಲ್ಲ ಭಾಳ ಜನ ಹುಡುಗರೆಲ್ಲ ಮನೆ ಬಿಟ್ಟು ಹೋಗ್ತಾ ಇದ್ದಾರೆ, ಫಾರಿನ್ನಲ್ಲಿ ಇರ್ತಾರೆ, ತಾಯಿ ತಂದೆ ಮನೆಯಲ್ಲಿ ಒಬ್ಬರೇ ಇರೋರು, ಅವ್ರ ಬಗ್ಗೆ ಯಾರು ಅವರಿಗೆ ಕೇರ್ ಮಾಡೋರು ಇಲ್ಲ. ಆ ಥರ ಒಂದು ಏನಾದರೂ ಒಂದು ನಾವು ಫೆಸಿಲಿಟಿ ಕ್ರಿಯೇಟ್ ಮಾಡಬೇಕು ಅಂತ ಅವ್ರದ್ದೊಂದಿತ್ತು. ಪ್ಲಸ್ ನಮ್ಮ ತಂದೆಯವರು ನೇಚುರೋಪತಿ ಬಗ್ಗೆ ಭಾಳ ದೊಡ್ಡ ಅಭಿಮಾನಿಗಳು. ನಾನು ಸ್ವಲ್ಪ ಚಿಕ್ಕವರಿಂದ ನೋಡ್ಕೋತ ಬಂದಿದ್ದೆವು. ಯಾವಾಗಲೂ ಅವರು ನೇಚುರೋಪತಿ ಟ್ರೀಟ್ಮೆಂಟ್ ಬಗ್ಗೆ ಅವ್ರ ಬಗ್ಗೆ ಭಾಳ ಒಂದು ಖಾಯಸ್ಸಿತ್ತು, ಅವ್ರ ಮನಸ್ಸಿನಲ್ಲಿತ್ತು. ಒಂದು ನಾವೊಂದು ನೇಚುರೋಪತಿ ಮತ್ತು ಆಯುರ್ವೇದಿಕ್ ಸೆಂಟರ್ ನಮ್ಮ ಗುಲ್ಬರ್ಗಕ್ಕೆ ಆಗಬೇಕು. ಅವರೆಲ್ಲ ಬೇರೆ ಕಡೆ ಎಲ್ಲ ಕಡೆ ಹೋಗ್ತಾಯಿದ್ರು, ನೋಡಿ ಬರ್ತಾಯಿದ್ರು, ಬಟ್ ನಮ್ಮ ಗುಲ್ಬರ್ಗಾದಲ್ಲಿ ಏನೂ ಇಲ್ಲಲ್ಲಪ್ಪ ಅಂತ ಒಂದು ಕಲ್ಪನೆ ಇತ್ತು ಅವರಿಗೆ. ಸೊ ಅದೇ ನಾವು ಮುಂದುವರ್ಸ್ಕೋತಾ ನಮ್ಮ ಫ್ಯಾಮಿಲಿ ಟ್ರಸ್ಟ್ ಇದು ಮಾನವೀಯ ಕಲ್ಯಾಣ ಟ್ರಸ್ಟ್, ನಾವು ಇದು ಡಿಸೈಡ್ ಮಾಡಿದ್ವಿ, ಅಪ್ಪ ಈ ಥರ ಒಂದು 2 ಸೆಂಟರ್ನ ನಾವು ಕ್ರಿಯೇಟ್ ಮಾಡೋಣ ಇಲ್ಲಿ ಗುಲ್ಬರ್ಗಾದಲ್ಲಿ, ನಮ್ಮ ಊರಲ್ಲಿ. ಸೊ ನಮ್ಮ ಪಾಟೀಲ್ ಗ್ರೂಪ್ ಎಲ್ಲ ಆಲ್ ಓವರ್ ದಿ ಕಂಟ್ರಿ, ಆಲ್ ಓವರ್ ದ ಬೇರೆ ಬೇರೆ ದೇಶನಲ್ಲಿದೆ, ಬಟ್ ನಮ್ಮ ಗುಲ್ಬರ್ಗಾದಲ್ಲಿ ಒಂದು ಏನಾದರೂ ಒಂದು ಈ ಥರ ಚಲೋ ಒಂದು ಸಂಸ್ಥೆಯನ್ನು ನಾವು एस्टैब्लिश माड़ी इधर हमने एक अरुजीवा वेलनेस सेंटर करके चालू किया हुआ है। अरुजीवा वेलनेस सेंटर ये एक होलिस्टिक वेलनेस सेंटर है जहाँ पे आयुर्वेदा, नेचुरोपैथी, योगा, मेडिटेशन इस सब के ज़रिए बहुत से नेचुरल ट्रीटमेंट्स दिए जाते हैं। यहाँ पे आप पैकेज के हिसाब से आ सकते हो, जैसे कि आपको कोई पंचकर्मा का पैकेज लेना है तो आप पंचकर्मा का पैकेज ले सकते हो। आपको अगर कोई तकलीफ़ है जैसे कि पेन्स है तो हमारे यहाँ पे पेन रिलीफ का भी पैकेज है, बैक पेन के लिए सेपरेट पैकेज है, हमारे यहाँ पे डिटॉक्सिफिकेशन के लिए सेपरेट पैकेज है, वेट लॉस के लिए हमने सेपरेट पैकेज बनाया है। इस तरीके से आप पैकेज के ज़रिए आ सकते हो। यहाँ पे आपको मिनिमम 3-5 दिन का रहना है, आप मैक्सिमम 21 डेज़ का पैकेजेस है। सो 5 दिन से लेकर 21 डेज़ के डिफरेंट पैकेजेस है। आप हमारी वेबसाइट जो है arujiva.com, इसके ऊपर पूरी इन्फॉर्मेशन हमारे पैकेज की और ट्रीटमेंट्स की दी गई है। And supported. He believed seniors should not only receive care but live happily, stay active and feel valued. His vision extended beyond physical health, including emotional well-being, dignity and belonging. Dr. S.S. Patil's dedication to social welfare has laid the foundation for the initiative we present today. With the blessing of Shivraj Patil, his legacy continues to inspire us in making his vision a reality. Today we proudly present 2 transformative initiatives. One is Ananda Kutumba Senior Community, a vibrant community offering seniors a sense of belonging, compassion and dignity. Anand Kutumba provides a nurturing environment for seniors to thrive and feel valued, offering them a second innings of life. And the second one is Arujiva Holistic Healing Center, a center for holistic wellness integrating naturopathy, Ayurveda. Arujiva focuses on restoring health and harmony, offering individuals healing and the opportunity to embrace a lifestyle of well-being. We brought these 2 initiatives through Manavya Kalyan Trust, Anand Kutumba and Arujiva to create space where both seniors and individuals feel respected, supported and cherished. I extend my gratitude to our team and trustees for the dedication in making this vision come true. Let us work together to build a future defined by compassion, care and holistic well-being. The official inauguration of Ananda Kutumbam Senior Community and Arujiva Holistic Healing Center will take place on February 5th at 8 a.m. graced by esteemed spiritual leaders and dignitaries. The dignitaries are Sri Jagat Guru Sri Shivratri Deshike. ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ಪದ್ಮಜಾ ಪಾಟೀಲ್, ಡಾಕ್ಟರ್ ಶಾಲಿನಿ, ಡಾಕ್ಟರ್ ಪೂಜಾ, ಡಾಕ್ಟರ್ ರೇಖಾ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು.